ರಾಜ್ಯ ರಾಜಕಾರಣದ ಈಗಿನ ಬೆಳವಣಿಗೆಯ ಬಗ್ಗೆ ಇಬ್ರಾಹಿಂ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಬಿಜೆಪಿ ಜಾಯಿಂಟ್ ಆಗಿ ಎಲ್ಲೂ ಮಾಡ್ತಾ ಇಲ್ಲ, ಅವರೇ ಬೇರೆ ಇವರೇ ಬೇರೆ ಮಾಡ್ತಾವ್ರೆ. ಕುಮಾರಸ್ವಾಮಿ ಅವರು ಏನು ಕಲ್ಪನೆ ಇಟ್ಕೊಂಡು ಮಂತ್ರಿಯಾಗಿ ಹೋದ್ರು, ಅವ್ರಿಗೆ ₹1 ಅಧಿಕಾರ ಇಲ್ಲ. ಅಲ್ಲಿ ಕುಮಾರಸ್ವಾಮಿ ಅವರು ನೆಮ್ಮದಿಯಾಗಿಲ್ವಾ ಸರ್? ಅಲ್ಲಿ ಎಲ್ಲಿದ್ದಾರೆ? ಭದ್ರಾವತಿ VSL 1 ವಾರದಲ್ಲಿ ಶುರು ಮಾಡ್ತೀನಿ ಅಂತ ಹೇಳಿಕೆ ಕೊಟ್ಟರು. ಮಿನಿಸ್ಟರ್ ಆಫ್ ಸ್ಟೇಟ್ ಹೇಳಿಕೆ ಕೊಡ್ತಾನೆ, ನಾವು ಮುಚ್ಚಕ್ಕೆ ತೀರ್ಮಾನ ತಗೊಂಡು ಅನೇಕ ವರ್ಷ ಆಯಿತು, ನಾವು ಅದನ್ನು ತೆಗೆಯಲ್ಲ. ಇವತ್ತಿನವರೆಗೂ ಕುಮಾರಸ್ವಾಮಿ ಬಾಯಿ ಬಿಡ್ತಾ ಇಲ್ಲ. ಇವರು TIDA ತಗೊಂಡು ಪತ್ರಿಕೆ ಹೇಳಿಕೆ ಕೊಡ್ಕೊಂಡು ತಿರುಗ್ತಾ ಇದ್ದಾರೆ. ಯಾಕೆ ಬೇಕಂತ ಮಂತ್ರಿಗಿರಿ? ಸೌಕಾರ ಆಳು ಮದುವೆ ಮಾಡ್ದಂಗೆ ವಿಜೃಂಭಣೆಯಿಂದ ಮದುವೆ, ಆ ಪರಿಸ್ಥಿತಿ ಆಗಿದೆ ಕುಮಾರಸ್ವಾಮಿ. ನನ್ನ ಮನಸ್ಸಿನಲ್ಲಿ ನಾನು ನಿಶ್ಚಳವಾಗಿದ್ದೀನಿ. ಎಲ್ಲ ಅಧಿಕಾರಿಗಳನ್ನು ನೋಡಿದ್ದೀನಿ ನಾನು. ನನಗೆ ಬೇಕಾಗಿರೋ ಜನಹಿತ, ಜನಕಲ್ಯಾಣ. ಕರ್ನಾಟಕ ರಾಜ್ಯದಲ್ಲಿ ಒಂದು 3ನೇ ಶಕ್ತಿ ಮಾಡೋಕ್ಕೆ ಸಾಧ್ಯವಾ? ಇದ್ರ ಬಗ್ಗೆ ನಾವು ಈಗಾಗಲೇ ಪ್ರವಾಸ ಮಾಡ್ತಾ ಇದ್ದೀವಿ. ನೋಡೋಣ, ಆ ಪ್ರವಾಸದ ವಿವರ ಬಂದ ಮೇಲೆ ಒಂದು ತೀರ್ಮಾನಕ್ಕೆ ಬರ್ತೀವಿ. ನಾವು ಒಂದು ಪಕ್ಷನ ಕಟ್ತೀರಾಗಿದ್ರೆ ಸಪ್ರೇಟ್ ಆಗಿ ಇಚ್ಛೆ ಇದೆ, ಅದೇ ಇದೆ. ಒಂದು 3ನೇ ಶಕ್ತಿ ಬೇಕು. ಈಗ JDS ಅಲ್ಲಿ ಪಾಪ BJP ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಕೂತವ್ರೆ.